ಹಾಯ್ ಫ್ರೆಂಡ್ಸ್, ಬನ್ನಿ ನಾನಿವಾಗ ನಿಮಗೆಲ್ಲ ಭತ್ತ ಬೆಳೆಯೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಇದು ಮಂಡ್ಯ ಜಿಲ್ಲೆ, ನಮ್ದು ಬಂದು ಕೇರ್ಪಟ್ಟಿ ತಾಲೂಕು ಕಿಕ್ಕೇರಿ. ನಮಗೆ ಹೇಮಾವತಿ ನಾಲೆ ನೀರು ಬರುತ್ತೆ, ಅಂದರೆ ಸ್ವಲ್ಪ ಹಳ್ಳಿಗಳಿಗೆ, ಕಿಕ್ಕೇರಿ ಇರುವಂತಹ ಸ್ವಲ್ಪ ಹಳ್ಳಿಗಳಿಗೆ. ಕಾವೇರಿ ನದಿ ನಮಗೆ ಬರೋದಿಲ್ಲ. ಮದ್ದೂರು, ಮಳವಳ್ಳಿ, ಮಂಡ್ಯ, ಪಾಂಡವಪುರ ಆ ಸೈಡ್ ಇರೋ ಹಳ್ಳಿಗಳ ಜನಕ್ಕೆ ಅದು ನೀರು ಸರಬರಾಜಾಗುತ್ತೆ. ನಮಗೇನಿದ್ರೆ ಹೇಮಾವತಿ ಈ ಸರೌಂಡಿಂಗ್ ಇರೋಂಥ ಹಳ್ಳಿಗಳಿಗೆ ಹೇಮಾವತಿ ನಾಲೆ ನಮಗೆ ಉಪಯೋಗ. ಇದನ್ನು ಫಸ್ಟು ಸಸಿ ಹಾಕ್ತಾರೆ, ಅಂದರೆ ಭತ್ತನ ಇದು ಒಟ್ಲಾಗ್ತಾರೆ. ಅದು ಬಂದು 30 ದಿನ ಆಗುತ್ತೆ ಅದು ಬರೋದಕ್ಕೆ, ಭತ್ತದ ಸಸಿ. ಆವಾಗ ಉಳುಮೆ ಮಾಡಿ ಭೂಮಿಯೆಲ್ಲ ಒಂದು ಹದ ಮಾಡಿ ಆ ಬದುನೆಲ್ಲ ಕಡ್ದು ಒಂದು ಸಮತಟ್ಟಾಗಿ ಅದನ್ನು ಬದ ಹಾಕೋದು ಅಂತ ಹೇಳ್ತಾರೆ. ಬದ ಹಾಕ್ತಾರೆ ಅದನ್ನೆಲ್ಲ. ಆನಂತರ ನೀರು ಬಿಟ್ಟು ಸುಮಾರು ಒಂದು ವಾರ ಕರಗಿಸ್ತಾರೆ. ಇದೇ ನೋಡಿ ಕಾಲುವೆ ಅಂತ ಹೇಳ್ತೀವಿ. ಆ ಡೈರೆಕ್ಟ್ ಚಾನಲಿಂದ ಈ ಕಾಲುವೆಗೆ ನೀರು ಬರುತ್ತೆ. ಅದರಿಂದ ಗದ್ದೆಗಳಿಗಾಗಿರ್ಬೋದು, ತೋಟಕ್ಕಾಗಿರ್ಬೋದು ಬಿಡ್ತಾರೆ. ಈ 30 ದಿನ ಆದಮೇಲೆ ನೋಡಿ, ಅಲ್ಲಿ ಸನ್ಸೆಟ್ ಕಾಣಿಸ್ತಾ ಇದೆ, ಸೂರ್ಯ ಮುಳುಗೋದು. ಇವಾಗೆಲ್ಲ ಗದ್ದೆ ನಾಟಿ ಮಾಡುವುದೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಯಾಕೆಂತಂದರೆ ಮಣ್ಣಿನ ಫಲವತ್ತತೆ, ಇಳುವರಿ ಕಡಿಮೆ ಆಗ್ತಿದೆ. ಯಾಕೆಂದರೆ ರಾಸಾಯನಿಕ ಗೊಬ್ಬರಗಳು ತುಂಬ ವಾಣಿಜ್ಯ ಬೆಳೆಗಳು ಬೆಳೆಯೋದ್ರಿಂದ ಅದು ಏನಾಗ್ತಿದೆ ಅಂತಂದರೆ ಔಷಧಿಗಳನ್ನ ಸಿಂಪಡಿಸ್ತಾರೆ. ಅದರಿಂದ ಮಣ್ಣಿನ ಇಳುವರಿನೂ ಕೂಡ ಕಡಿಮೆ ಆಗ್ತಾಯಿದೆ. ರೈತನ ಮಿತ್ರ ಅಂತ ಹೇಳುವಂತಹ ಎರೆಹುಳು ಕೂಡ ಕಡಿಮೆ ಆಗ್ತಿದೆ. ಅದರಿಂದ ಯಾವುದೇ ರೀತಿ ಮಣ್ಣಲ್ಲಿ ಅಂಶಗಳು, ಫಲವತ್ತಾದ ಅಂಶಗಳು ಇಲ್ಲದೆ ಇರೋದ್ರಿಂದ ಎಷ್ಟು ಬೆಳೆ ಬೆಳೆದ್ರೂ ಕೂಡ ರೈತನಿಗೆ ಲಾಸ್ ಆಗ್ತಾಯಿದೆ. ನೋಡಿ, ಈ ಥರ ನೀರು ಬಿಡ್ತಾರೆ. ಈ ಥರ ನೀರು ಬಿಡೋದ್ರಿಂದ ಗದ್ದೆಗಳನ್ನ ಕರಗಾಕ್ತಾರೆ. ಗದ್ದೆಗಳು ಕರಗಾಕಿ ಈ ಥರ ಅವ್ರನ್ನ ಹೆಣ್ಣಾಳು ಸೊಸೆ ಹಾಕ್ತಾರೆ. ತೋರಿಸಿದ್ದೆಲ್ಲ 30 ದಿನದಲ್ಲಿ ಬೆಳೆದಿರೋ ಸೊಸೆನ ಕಿತ್ತು ಈ ಥರ ಗದ್ದೆಗೆ ಹಾಕ್ತಾರೆ. ಇದನ್ನೆಲ್ಲ ರೆಡಿ ಮಾಡಿರ್ತಾರೆ ಗಂಡಾಳು. ಅದಕ್ಕೆ ನಾವು ತೆವಡೆ ಅಂತ ಹೇಳ್ತೀವಿ. ಅದನ್ನೆಲ್ಲ ಹದ ಮಾಡಿ ಒಂದು ಮಟ್ಟಕ್ಕೆ, ಒಂದು ಲೆವೆಲ್ಗೆ ಹದ ಮಾಡಿ ಗದ್ದೆ ಈ ಥರ ಮಾಡಿಕೊಡ್ತಾರೆ. ಹೆಣ್ಣಾಳು ಸೊಸೆ ತೊಗೊಂಡು ಸ್ವಲ್ಪ ತೊಗೊಂಡು ನೆಡ್ತಾರೆ. ಇದನ್ನು ನಾಟಿ ಅಂತ ಹೇಳ್ತೀವಿ. ಈ ಥರ ಮಾಡಿ ಒಂದೊಂದು ಗದ್ದೆನ ಸಂಪೂರ್ಣವಾಗಿ ಇದು ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ನಾವು ಏನು ಬೇಕಾದರೂ ಬುಕ್ ಮಾಡ್ಕೋಬೋದು ಆನ್ಲೈನಲ್ಲಿ. ಪೇಟಿಎಮ್ಮು, ಫೋನ್ಪೇ, ಗೂಗಲ್ ಪೇ ಎಲ್ಲ ಯೂಸ್ ಮಾಡ್ಬೋದು. ಆದರೆ ರೈತ ಎಷ್ಟೇ ಕೋಟಿ ಇಟ್ಕೊಂಡ್ರೂ ನಾವು ತಿನ್ನೋದೇ ರೈತ ಬೆಳೆಯುವಂಥ ಅನ್ನವನ್ನು. ಯಾಕೆಂದರೆ ರೈತರಿಗೆ ಸಪೋರ್ಟ್ ಮಾಡಬೇಕು ನಾವು. ಸರಿಯಾದ ಮಳೆ ಆಗಲ್ಲ, ಅತಿವೃಷ್ಟಿ ಅನಾವೃಷ್ಟಿ ಆಗುತ್ತೆ. ಒಂದೊಂದು ವರ್ಷ ಜಾಸ್ತಿ ಮಳೆ ಆಗುತ್ತೆ, ಒಂದೊಂದು ವರ್ಷ ಮಳೆನೇ ಆಗಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನಾಟಿ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ನಿಜವಾಗ್ಲೂ ನೀವು ಸಪೋರ್ಟ್ ಮಾಡಿ, ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇದೇ ರೀತಿ ನಮ್ಮ ಹಳ್ಳಿ ಲೈಫ್ ಸ್ಟೈಲ್, ನಮ್ಮ ಹಳ್ಳಿ ಜೀವನ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಟ್ಯಾಕ್ಟ್ರಲ್ಲಿ ಉಳ್ತಾ ಇದ್ದಾರೆ. ಏಕೆಂತಂದರೆ ಇವಾಗ ದನಗಳು ಜಾಸ್ತಿ ಯಾರೂ ಇಟ್ಕೊಂಡಿರಲ್ಲ. ಏಕೆಂತಂದರೆ ಅಪರೂಪಕ್ಕೆ ಎಲ್ಲ ತೆಂಗಿನ ಮರ ನೆಟ್ಬಿಟ್ಟಿದ್ದಾರೆ. ಯಾಕೆಂದರೆ ರೈತ ಬೆಳೆಯೋ ಬೆಳೆಗಿಂತ ಲಾಭ ಆಗೋದಕ್ಕಿಂತ ಹೆಚ್ಚಾಗಿ ನಷ್ಟನೇ ಆಗ್ತಿದೆ. ಅದಕ್ಕೆ ನಾವು ಚಿಕ್ಕ ಮಕ್ಕಳಲ್ಲಿ ಎಳ್ಳು ಅಕ್ಕಿ ಮಾಡಿ, ಅಥವಾ ಇದು ಕಡಲೆ ಹಿಟ್ಟು ಅಂತ ಹೇಳ್ತೀವಿ, ಅದನ್ನು ಮಾಡಿ ರೀತಿ ಕೊಡ್ತಾಯಿದ್ರು. ಅದನ್ನು ಗದ್ದೆಗೆ ಪೂಜೆ ಮಾಡಿ ನಮಗೆಲ್ಲ ಕೊಡ್ತಾಯಿದ್ರು. ನಾವು ಎಲ್ಲೇ ಗದ್ದೆ ನಾಟಿ ಮಾಡ್ತಾಯಿದ್ವಿ ಹೋಗಿ ಇಸ್ಕೊತಾಯಿದ್ವಿ. ಆ ನೆನಪೇ ತುಂಬ ಚೆನ್ನಾಗಿರುತ್ತೆ. ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ರಿಮೂವ್ ಮಾಡಿಲ್ಲ, ಯಾಕೆಂದರೆ ಅದು ನ್ಯಾಚುರಲಾಗಿ ಚೆನ್ನಾಗಿದೆ. ನೀರು ಹರಿಯೋದು ಎಲ್ಲ ಕೂಡ. ದಯವಿಟ್ಟು ಸಪೋರ್ಟ್ ಮಾಡಿ ಇದೇ ರೀತಿ.